ವೀಕ್ಷಕರೇ, ನಮ್ಮ ಜೊತೆ ಇವಾಗ ಒಳಗೆರೆ ಮೆಣಸದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ಮಾದೇವೇಗೌಡರು ಇದ್ದಾರೆ. ಇವ್ರ ಬಗ್ಗೆ ಇವ್ರ ಅಭಿಪ್ರಾಯ ಏನಿದೆ? ಯಾಕೆಂದರೆ ಒಳಗೆರೆ ಮೆಣಸದಲ್ಲಿ ಒಬ್ಬರು ರಾಜಕೀಯ ವ್ಯಕ್ತಿ ಅಂತಂದರೆ ಮೊದಲನೇ ಬಾರಿಗೆ ಸೂಚಿಸ್ತಕ್ಕಂಥದ್ದು ಮಾದೇಗೌಡರು ಅನ್ನೋ ಹೆಸರು ಒಂದು ಕಂಡು ಬರುತ್ತೆ. ಇವ್ರ ಒಂದು ಅಭಿಪ್ರಾಯ ಏನು ಅಂತೇಳಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ನ್ಯೂಸ್ ಚಾನೆಲ್ ಮಾಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಮಾಡ್ತಾ, ಇದು ಒಳಗೆರೆ ಮೆಣಸ ಗ್ರಾಮದಲ್ಲಿ ಪುರಾಣ ಇತಿಹಾಸ ಇರ್ತಕ್ಕಂಥ ಇದು ಒಂದು ಕೆರೆ. ಈ ಕೆರೆ ಸುಮಾರು 1300 ಚಿಲ್ಲರೆ ಅಂತ ಒಂದು ಇದಿದೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಈ ಚಾನಲ್ನಿಂದ ಸುಮಾರು 15ರಿಂದ 20 ಹಳ್ಳಿಗಳಿಗೆ ಇದು ಅನುಕೂಲ ಆಗುತ್ತೆ. ಈ ಕೆರೆಯಿಂದ ಅಗ್ರಾರ್ಬಚಳ್ಳಿ, ಒಳಗೆರೆ ಮೆಣಸ, ಚಿಲ್ದಳ್ಳಿ, ನಗರೂರು ಮತ್ತು ಮಾರ್ಗೋನಹಳ್ಳಿ, ಬೊಮ್ಮನಾಯಕನಹಳ್ಳಿ ಮತ್ತು ಇನ್ನೂ ಅನೇಕ ಊರುಗಳು, ಗುಡ್ಡೇನಹಳ್ಳಿ, ಬಪ್ಪನಹಳ್ಳಿ ಅಂತ. ಏಕೆ ಅಂದರೆ ನೀರಾವರಿ ಪ್ರದೇಶವಾಗಿರ್ತಕ್ಕಂಥದ್ದು ಇಷ್ಟು ಊರುಗಳಾದರೆ ಈ ಕೆರೆಯ ಅಂತರ್ಜಲದಿಂದ ಸುಮಾರು 50 ಗ್ರಾಮಗಳಿಗೆ ಅಂತರ್ಜಲ ಹೆಚ್ಚಾಗುತ್ತೆ, ಎಲ್ಲ ಬೋರ್ಗಳು ಇದಾಗಿರೋದ್ರಿಂದ. ಆದರೆ ಈಗ ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಈ ಕೆರೆಯ ಸುಮಾರು ಈ ಸಟ್ನಾಯಕಪ್ಲು, ಕೈಗೇನಹಳ್ಳಿ ಮತ್ತು ನಗರೂರು ಮತ್ತು ಇತರೆ ಗ್ರಾಮಗಳು, ಎಲ್ಲ ಗ್ರಾಮಗಳು ಸೇರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಏನು ನಮ್ಮ ಕೆರೆಯ ವ್ಯಾಪ್ತಿದೆ ಅದನ್ನು ನಾವು ಒಳಗೆರೆ ಮೆಣಸದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಹಳ್ಳಿಯ ರೈತರು ಸೇರಿ ನಾವು ಇದನ್ನು ಒತ್ತುವರಿಯನ್ನು ತೆರವು ಮಾಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹ ಮಾಡ್ತಾಯಿದ್ವಿ. ಅಲ್ಲ ಸರ್ ಮಾದೇಗೌಡರು, ನಾನು ಹೇಳೋದು ಮಾದೇವಣ್ಣವ್ರೆ, ಇಷ್ಟು ವರ್ಷ ಒತ್ತುವರಿ ಮಾಡಿರ್ತಕ್ಕಂಥದ್ದು ಯಾವುದು 1 ತಿಂಗಳಿಂದ 2 ತಿಂಗಳಿಂದ ಒತ್ತುವರಿ ಆಗಿರೋಂಥದ್ದಲ್ಲ. ಆಲ್ಮೋಸ್ಟ್ 15-20 ವರ್ಷದಿಂದ ಒತ್ತುವರಿ ಮಾಡ್ತಾನೆ ಬಂದಿದ್ದಾರೆ. ಇದು ನಿಮ್ಮ ಗಮನಕ್ಕಿರಲಿಲ್ವಾ? ಇದು ಮೊದಲು ಒಂದು ಸಾರಿ ಒತ್ತುವರಿ ಆಗದೆ ಅಂತ ನಮ್ಮ ಊರು ಗ್ರಾಮಕ್ಕೆ ಬಂದಾದಮೇಲೆ ಹಿಂದೆ ಇದ್ದಂಥ ಎಲ್ಲ ಊರಿನ ಮುಖಂಡರು ಸೇರಿ ಒಂದು ಸಾರಿ ನಾವು ಹೇಮಾವತಿಯವರಿಗೆ ಅರ್ಜಿಯನ್ನು ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಇದನ್ನು ಸರ್ವೆ ಆಗಿತ್ತು. ಸರ್ವೆ ಆಗಿ ಆ ಸಂದರ್ಭದಲ್ಲಿ ಇದನ್ನು ನಾವು ಸರ್ವೆ ಬಿಡಿಸ್ಕೊಡ್ತೀವಿ ನಾವು ಅಂತ ಹೇಳಿ ಹಿಂದಿನ ಸರ್ಕಾರದವರು ಹೇಳಿದರು. ಆದರೆ ಸರ್ವೆ ಆದಂಥ ಕಾಲಕ್ಕೆ ಅದು ಅಷ್ಟಕ್ಕೆ ನಿಂತು ಹೋಗ್ತು. ಈಗ ನಮ್ಮ ಕ್ಷೇತ್ರದ ಶಾಸಕರಾದಂಥ H.T. ಮಂಜಣ್ಣವ್ರು ಇದ್ದಾರಲ್ಲ, ಅವರ ಗಮನಕ್ಕೆ ನಾವು ನಮ್ಮ ಕೆರೆ ಈ ಸರಿ ಒತ್ತುವರಿಯಾಗಿದೆ, ಈ ಥರ ಎಲ್ಲ ಹಾಳಾಗ್ತಾಯಿದೆ, ನಮ್ಮ ಅಂತರ್ಜಲ ಕುಸಿತಾ ಇದೆ ಮತ್ತು ನಮ್ಮ ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಾದಮೇಲೆ ಅವರು ತಹಶೀಲ್ದಾರಿಗೆ ಮತ್ತು ಹೇಮಾವತಿ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಕಳಿಸ್ಕೊಟ್ಟಿದ್ರು. ತಹಶೀಲ್ದಾರರು ಇದನ್ನು ರಿಪೋರ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಮತ್ತು ಹೇಮಾವತಿಯಿಂದ ಇದನ್ನು ಸರ್ವೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ ನಂತರಕ್ಕೆ ಈಗ ಶಾಸಕರು ಏನು ಮಾಡ್ತಾಯಿದ್ದಾರೆ ಅಂದರೆ ಇದನ್ನು ಸರ್ವೆ ಮಾಡಿಸಿ ಇದಕ್ಕೆ ಅನುದಾನ ಏನು ಬೇಕು, ಇದು ತೆರವು ಮಾಡಲಿಕ್ಕೆ ಅನುದಾನ ಏನು ಬೇಕು ಅದನ್ನು ಕೊಡಿಸ್ಕೊಡ್ತೀನಿ ಅಂತ ನಮ್ಮ ಜೊತೆ ಮಾತಾಡಿದ್ದಾರೆ. ನಾವು ಮತ್ತು ನಮ್ಮೂರಿನ ಏನು ಮುಖಂಡರುಗಳು, ನಾವು ಸದಸ್ಯರುಗಳು ಇದ್ದೀವಲ್ಲ, ನಾವೆಲ್ಲರೂ ಹೋಗಿ ಈಗ ಮತ್ತೆ ಹೇಮಾವತಿಯವ್ರನ್ನ ಮತ್ತು ತಹಶೀಲ್ದಾರನ್ನ ಮತ್ತು ನಮ್ಮ ಶಾಸಕರನ್ನ ಮತ್ತೆ ಇನ್ನೊಂದು ರೌಂಡ್ ಭೇಟಿ ಮಾಡಿ, ನೀವು ಬನ್ನಿ, ನಾವು ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೇನು ಅನುದಾನ ಬೇಕು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಕೊಡಿಸಿ ಈ ತಾಲೂಕಿಗೆ ಹಾಕ್ಬೇಕಂತ ಈ ಕೆರೆಯಿಂದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಕೂಡ ನಾವು ಒತ್ತು ಕೊಡ್ತೀವಿ. ಸರ್, ಒಂದು ಕ್ಷೇತ್ರದಲ್ಲಿ ಶಾಸಕರು ಅಂತಂದರೆ ತಂದೆ ಸ್ಥಾನ ಅವ್ರದ್ದು. ಆದರೆ ನಿಮ್ಮ ತಹಶೀಲ್ದಾರ್, ಕೇರ್ಪೇಟೆ ತಹಶೀಲ್ದಾರು, ನಿಮ್ಮ ಶಾಸಕರು ಏನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ದೇನೆ. ಏಕೆಂದರೆ ಅವ್ರು ಕೊಟ್ಟರೆ ಇನ್ಸ್ಟ್ರಕ್ಷನ್ಸು ಆಲ್ಮೋಸ್ಟು 1 ವಾರ ಆಗಕ್ಕೆ ಬಂದಿದೆ. ನನ್ನ ಹತ್ರ ರೆಕಾರ್ಡಿಂಗ್ ಇದೆ. 1 ವಾರದಿಂದ ಬೇಕಾ ಸರ್ ಇದೊಂದು ಆ್ಯಕ್ಷನ್ ತೊಗೊಳ್ಳಿಕ್ಕೆ? ಅವರು ತಹಶೀಲ್ದಾರು ಅವರೇನಾಗಿದ್ದಾರೆ, ನನ್ನ ಇದಕ್ಕೆ ಸರ್ವೆ ಮಾಡಿಸ್ಲಿಕ್ಕೆ ಹೇಮಾವತಿಯಿಂದ ನನಗೆ ರೆಕಾರ್ಡ್ಸ್ ಕೊಡಿಸ್ಲಿ ಅಂತ ಒಂದು ಹೇಳಿದ್ದಾರೆ. ತಾಲೂಕು ದಂಡಾಧಿಕಾರಿ ಅಂತಂದ್ರೆ ರೆಕಾರ್ಡ್ಸ್ ಕೊಡ್ಸೋಂಥದ್ದು ಯಾರು ಕೊಡಿಸ್ಬೇಕು ಸರ್? ಅದನ್ನ ಅವರೇ ತಗೋಬೇಕು, ನಾವು ಅವರೇ ತಗೋಬೇಕು ಸರ್, ಯಾರು ಕೊಡ್ಸೋಂಥದ್ದಲ್ಲ. ಅದಕ್ಕೆ ನಾವು ಅವ್ರಿಗೆ ಹೋಗಿ ನಮ್ಮ ರೆಕಾರ್ಡ್ನ ನಾವು ಏನಿದೆ ನಮ್ದು ಅಳತೆ ಮಾಡಿಸ್ಬೇಕು ಅಂದಾಗ, ಸರ್ ಈಗ ನೀವು ನಮಗೆ ಒಂದು ಹೇಮಾವತಿ ಡಿಪಾರ್ಟ್ಮೆಂಟ್ ನಮಗೆ ರೆಕಾರ್ಡ್ ಕೊಡಬೇಕು, ಅದು ರೆಕಾರ್ಡ್ ತೊಗೊಂಡು ನಾವು ಸರ್ವೆ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೂ ಕೂಡ ನಮ್ಮ ತಹಶೀಲ್ದಾರರು ಅವ್ರು ಹೇಳಿದ್ರು ಕೂಡ ಶಾಸಕರು ಮಾತ್ರ ಅದಕ್ಕೆ ನಾವು ಟೈಮಿಂಗ್ಸ್ ಇಲ್ಲ, ಈಗ ನೀವು ಹೋಗಿ ಈ ಕ್ಷಣದಲ್ಲೇ ನೀವು ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈ ತೆರವನ್ನು ಯಾರ್ಯಾರು ಮಾಡಿದರೆ ಅದನ್ನು ಹೋಗಬೇಕು ಅಂತ ಅವರು ಪೊಲೀಸ್ನವ್ರಿಗೆ ಮತ್ತು ಎಲ್ರಿಗೂ ಕಳಿಸ್ಕೊಟ್ಟು ಕೆರೆಗೆ ಇವಾಗ ಆಲ್ರೆಡಿ ದಿವಸಕ್ಕೆ 2 ಸಾರಿ 1 ಸಾರಿ ಪೊಲೀಸರು ಬರ್ತಾಯಿದ್ದಾರೆ. ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು, ಈಗ ನಾಗೇಂದ್ರವ್ರು ಇದ್ದಾರೆ, ಕುಮಾರ್ ಅವರು ಇದ್ದಾರೆ, ಮತ್ತಿನ್ನೊಬ್ಬರು ಕುಮಾರರು ಮತ್ತು ಹಿರಿಯ ಮುಖಂಡರುಗಳು ನಾವೆಲ್ಲ ಸೇರಿ ನಮ್ಮ ಇತಿಹಾಸ ಉಳ್ಳ ಅಂತ ಈ ಕೆರೆನ ಪರಿಪೂರ್ಣವಾಗಿ ಏನು ಹಿಂದೆ ಇತ್ತು
ಅಷ್ಟನ್ನು ಕೂಡ ಒತ್ತುವರಿಯನ್ನು ತೆರವು ಮಾಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ಅದಕ್ಕೆ ಶಾಸಕರು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಡ್ತೀನಿ. ನಾನು ಸರ್ಕಾರದ ಜೊತೆ ಮಾತನಾಡಿ ಅದಕ್ಕೆ ಬೇಕಾಗಿರೋಂಥ ಒತ್ತುವರಿಯನ್ನು ತೆರವು ಮಾಡಿ ಮತ್ತು ಬಂಡಾಕ್ಲಿಕ್ಕೆ ಏನು ಅನುದಾನ ಬೇಕು ಇಲ್ಲಿಗೆ, ಆ ಅನುದಾನವನ್ನು ನನ್ನ ಅನುದಾನದಲ್ಲೇ ಕೊಡೋದಾಗಲಿ, ಈ ಕೆರೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ವಾಹಿನಿ ಮುಖಾಂತರ ನಿಮಗೆ ಅಷ್ಟೇ ಸಪೋರ್ಟ್ ಇರುತ್ತೆ ಸರ್. ನಾನು ಹೇಳೋದೇನಂತಂದರೆ, ಈ ಆಗಸ್ಟ್ 30 ಹೇಮಾವತಿ ಜಲಾಶಯದಿಂದ ಎಲ್ಲ ಕೆರೆಕಟ್ಟೆಗಳಿಗೆ ನೀರನ್ನ ಬಿಡ್ತಾರೆ. ಏಕೆ ಅಂತಂದರೆ ಮುಂಬರುವ ಬೆಳೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ. ನಮಗಿರ್ತಕ್ಕಂಥ ಟೈಮು ಇನ್ನೊಂದು 20 ದಿನ ಟೈಮ್ ಇದೆ. ಅಷ್ಟರ ಒಳಗಡೆ ಇದು ಮಾಡಿಸ್ಲಿಲ್ಲ ಅಂದರೆ ನೆಕ್ಸ್ಟು ಇನ್ನು 1 ವರ್ಷ ಆದ್ರೂ ಸಹ ಯಾರು ಏನೂ ಮಾಡೋಕ್ಕಾಗಲ್ಲ. ಒಂದು ಸಲ ಇದು ನೀರು ತುಂಬಿತು ಅಂತಂದರೆ ಇಷ್ಟು ವರ್ಷವೂ ಸಹ ಇದೇ ಥರ ಮುಂದೂಡ್ಕೊ ಬಂದಿರತಕ್ಕಂಥದ್ದು. ಅದಕ್ಕೆ ಈ ಥರ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು. ನೀವು ನನ್ನ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಊರಿನಲ್ಲಿ ಯಾವುದೇ ಪಕ್ಷಕ್ಕೆ ಸಂಬಂಧಪಡ್ತೇನೆ ಪಕ್ಷಾತೀತವಾಗಿ ಇದು ನನ್ನೂರು ಅನ್ನೋ ಥರದಲ್ಲಿ ನೀವು ಮಾಡಿ, ಈ ಊರಿನಲ್ಲಿ ನೀವು MLA ಅವ್ರ ಜೊತೆ ಆಪ್ತರಿದ್ದೀರಾ, ನೀವು ಅವ್ರ ಜೊತೆ ಆಪ್ತರಿರೋದ್ರಿಂದ ದಯವಿಟ್ಟು ಇದನ್ನು ಆದಷ್ಟು ಬೇಗ, ಯಾಕೆಂದರೆ ನಮ್ಮ ಹತ್ರ ಆಲ್ರೆಡಿ ಇವಾಗ ಕಾಲ್ ಮಾಡಿದ್ವಿ, ಅರ್ಧ ಗಂಟೆ ಹಿಂದೆ ಟೈಮ್ ತೊಗೊಂಡಿದ್ದಾರೆ. ಯಾರು? ರೆವೆನ್ಯೂ ಇನ್ಸ್ಪೆಕ್ಟರ್ ಟೈಮ್ ತೊಗೊಂಡಿದ್ದಾರೆ, ಇಂಜಿನಿಯರ್ ಅವರು ಟೈಮ್ ತೊಗೊಂಡಿದ್ದಾರೆ. ಸರ್, ಗುರುವಾರ ದಿನ ನಾವು ವೆಹಿಕಲ್ ತೊಗೊಂಡು ನಮ್ಮ ಸರ್ವೇರ್ನ ಕರ್ಕೊಂಡು ಬರ್ತೀವಿ ಸರ್ ನಾವು ಅಂತೇಳಿ ಟೈಮ್ ತೊಗೊಂಡಿದ್ದಾರೆ. ನೀವು ಒಂದು ಸಲ ಆದಷ್ಟು ಬೇಕಿದ್ರೆ ಮಾತಾಡಿ. ಇಲ್ಲ MLA ಅವ್ರಿಗೆ ಇವಾಗಲೇ ಕಾಲ್ ಮಾಡೋಣ ಅಂದ್ರೆ ಇವಾಗಲೇ ಕಾಲ್ ಮಾಡ್ತೀನಿ, ಬೇಕಿದ್ರೆ ಮಾತಾಡಿ ಒಂದ್ಸಲ ಆದಷ್ಟು ಬೇಗ. ಇದೇನಂತಂದರೆ ತ್ವರಿತಗತಿಲಿ ಮುಗಿಲಿಲ್ಲ ಅಂತಂದರೆ, ಇಫ್ ಇನ್ ಕೇಸ್ ಮಳೆನೇ ಬಂತು ಸರ್, ಮಳೆನೇ ಬಂತು, ಇದೇ ಥರ ನಾವೇ ಏನೋ ಒಂದು ನೋಡೋಕ್ಕೆ ಅಥವಾ ಸರ್ವೇಯರ್ ಬರ್ತಾರೆ, ಸರ್ವೆ ಮಾಡೋಕ್ಕೆ ಏನು ಬರ್ತಾನೆ, ಗುಂಡಿ ಎಲ್ಲಿದೆ ಗೊತ್ತಿಲ್ಲ, ಗುಂಡಿ ಒಳಗಡೆ ಬಿದ್ದ ಹೆಚ್ಚು ಕಡಿಮೆ ಆಯಿತು, ಯಾರೋ ಒಬ್ರು ಸತ್ರು, ಯಾರು ಹೊಣೆ ಆಗ್ತಾರೆ ಸರ್? ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅಂತಂದರೆ ಇಲ್ಲಿ ಮಾಡಿರ್ತಕ್ಕಂಥವ್ರ ಜವಾಬ್ದಾರಿ ಆಗಬೇಕಾಗುತ್ತೆ. ಕೊನೆಗಾಲ ಮಾಡೋದಕ್ಕೆ ಬಿಟ್ಟಿದ್ದೇ ತಪ್ಪಲ್ವಾ ಸರ್? ಅದು ಬಿಟ್ಟಿದ್ದೇ ತಪ್ಪು. ಈಗ ಶಾಸಕರು ಏನು ಮಾಡಿದ್ದಾರೆ ಅಂದರೆ, ನಾಳೆ ಬೆಳಿಗ್ಗೆ ನಮ್ಮೂರನ್ನ, ನಾವೊಬ್ಬರು ಅಂತಲ್ಲ, ಸರ್ವ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ನೀವೆಲ್ಲರೂ ಬನ್ನಿ ನೀವು ಅಂತ ಟೈಮ್ ಕೊಟ್ಟಿದ್ದಾರೆ. ಈಗಲೇ ಸಾಯಂಕಾಲ 5:30-6 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಅವರೆಲ್ಲ ಹೊರಗಡೆ ಇದ್ದೀನಿ ಅಂತಂದರೆ ಬರ್ಬೋದು. ನಾವೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ ಅವ್ರ ಹತ್ರ ಟೈಮ್ ತೊಗೊಂಡು ಶಾಸಕರ ಹತ್ರ ಸರ್ವ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ಇಡೀ ಊರಿನ ಗ್ರಾಮಸ್ಥರು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ನಾಳೆ ಒಂದು ಕುತ್ಕೊಂಡು ಆ ಒಂದು ಡಿಸೈಡ್ ಮಾಡಿ, ಅವ್ರೇನು ಗುರುವಾರ ಅಂತ ಮಾಡಿದ್ದಾರೆ, ಅದು MLA ಗೈಡ್ಲೈನ್ ಮೇಲೆ ಅವ್ರು ಗುರುವಾರ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ನಾವು ಒಬ್ಬೊಬ್ಬರಾಗಿ ಹೇಳೋದ್ಕಿಂತ ಇಡೀ ನಮ್ಮ ಪಕ್ಷ, ನಮ್ಮ ಊರಿನಲ್ಲಿರ್ತಕ್ಕಂಥ ಪಕ್ಷ ಇಲ್ಲ ನಮ್ಮಲ್ಲಿ ಯಾವುದು, ಒಟ್ಟಿಗೆ ನಾವು ಇಡೀ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ, ಇವರು ನಮ್ಮ ಮಾಜಿ ಮೆಂಬರು ನಾಗೇಂದ್ರ ಅವರು ಇದ್ದಾರೆ, ಮತ್ತು ಇನ್ನೊಬ್ಬರು ಕುಮಾರ್ ಅವರು ಇದ್ದಾರೆ ಮೆಂಬರ್ ಆಗಿ, ಮತ್ತು ಇವರಿದ್ದಾರೆ. ಆದರೂ ಕೂಡ ನಾವು ಯಾವುದೇ ಪಕ್ಷ ಏನಿಲ್ಲ, ಇಡೀ ಊರು ಗ್ರಾಮ ಒಟ್ಟಾಗಿ ತೀರ್ಮಾನ ತಗೊಂಡು, ಶಾಸಕರು ನಾಳೆ ಬರೋಕ್ಕೆ ಕೇಳಿದ್ದಾರೆ, ನಾವೆಲ್ಲ ಒಟ್ಟಾಗಿ ನಾವೆಲ್ಲರೂ ಹೋಗಿ ಒಂದು ತೀರ್ಮಾನ ತಗೊಂಡು ಈ ಒತ್ತುವರಿಯನ್ನು ತೆರವು ಮಾಡಿಸಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೆ ಶಾಸಕರು ಬೆಂಬಲವನ್ನು ಕೊಡ್ತಾರೆ. ನಾನೇ ನಿಂತು ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಸರ್. ನಮ್ಮ ಆಶಯನೂ ಅಷ್ಟೇ ಸರ್. ಈ ಹೋರಾಟ ಇಲ್ಲಿಗೆ ನಿಲ್ಬಾರ್ದು. ನಾವು ಏನು ಸ್ಟಾರ್ಟ್ ಮಾಡಿದೀವೋ ಈ ಹೋರಾಟ ಸಂಪೂರ್ಣವಾಗಿ ಇದು ಮುಗಿಬೇಕು. ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿಯನ್ನು ಬಿಡಿಸ್ಬೇಕು. ಇದ್ರ ಹೋರಾಟ ಮುಖಾಂತರ ಶಾಸಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಅವ್ರ ಸಮ್ಮುಖದಲ್ಲೇ ಒಂದು ಕುಂದುಕೊರತೆ ಮೀಟಿಂಗು ಅಂತ ಮಾಡ್ತಾಯಿದ್ರು. ತಹಸೀಲ್ದಾರು ಕೂಡ ಕೂತಿದ್ರು. ನಾವು ತಗೊಂಡೋಗಿ ನಾವು ಲೆಟ್ರನ್ನ ಕೊಟ್ಟುವಾಗ ನೋಡಿದ್ರು, ಫೋನ್ ಮಾಡಿದ್ರು, ಹೋದ್ರು. ಅವರು ಮಾಡಾದ್ಮೇಲೂ ಇಷ್ಟೊಂದು ಒತ್ತುವರಿ ಮಾಡ್ತಾವ್ರೆ ಅಂತ ಅಂದರೆ ಶಾಸಕರ ಮತ್ತೇನು ನಡೀತಾ ಇದೆ ಅಲ್ಲಿ? ತಹಸೀಲ್ದಾರ್ ಎದುರ್ತಾನೆ ಇಲ್ವಲ್ಲ ಅಲ್ಲಿ? ಒಬ್ಬರು ಇವರು ನಮ್ಮ ಹೇಮಾವತಿ ಇಂಜಿನಿಯರ್ಗಳು ಇಲ್ಲ. ನಾವು ಬಂದು ನಿಮಗೆ ಆಗಲೇ ಹೇಳ್ದಾಗೆ ಇಲ್ಲಿದ್ದದ್ದು ಮಣ್ಣು ಅಷ್ಟು ಹೋಗೈತೆ ಅಂತ ಅಂದರೆ ಇದು ಹೇಳಾದ್ಮೇಲೆ ನಡೀತದೆ ಅಂತ ಅಂದರೆ ಇನ್ನೇ ಮತ್ತೆ MLA ಏನು ಇದು ಮಾಡ್ತಾವ್ರಲ್ಲಿ. ಅದರಿಂದ ದಯವಿಟ್ಟು ಮಂಜಣ್ಣವರೇ, ದಯವಿಟ್ಟು ನೀವು ಎದುರಿಸಿ. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ನೀವು ನಿಮ್ಮ ತಹಸೀಲ್ದಾರ್ಗೆ ಹೇಳಿ ಕರೆಕ್ಟಾಗಿ ಖಡಕ್ ಆದೇಶ ಕೊಡಿ. ನೀವು ದಯವಿಟ್ಟು ಫಂಡ್ ಹೆಂಗೆ ಕೊಡ್ತೀರೋ ನೀವು ಮಾಡಿ ಅಂತ ಅವ್ರು ಕೇಳಕ್ಕೆ ಹೋದರೆ ಫಂಡ್ ಇಲ್ಲ. ನಿಮ್ಮ MLA ಫಂಡ್ ಬರ್ತಾಯಿಲ್ಲ, ನಮಗೆ ಮೇಲ್ ಬರ್ತಾಯಿಲ್ಲ ಅಂತ ಅದೆಲ್ಲ ಹೇಳ್ತಾರೆ. ನಮ್ಗೆ ಆ ಸಬು ಬೇಡ. ನಮಗೆ ದಯವಿಟ್ಟು ನೀವು ಖಡಕ್ಕಾಗಿ ಹೇಳಿ, ಐತಿಹಾಸಿಕ ಕೆರೆಯನ್ನು, ನಮ್ಮ ಕೆರೆ ನಮ್ಮ ಹಕ್ಕು, ದಯವಿಟ್ಟು ಇದನ್ನು ಉಳಿಸ್ಕೊಡಿ. ಇದು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅನುಕೂಲ ಆಗೋ ಕೆರೆ ಸ್ವಾಮಿ, ದಯವಿಟ್ಟು ಗಮನ ಹರಿಸಿ ಅಂತ ಹೇಳ್ತಾ ನಿಮಗೆ ಅದೊಂದು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ನಾನು. ಇಲ್ಲಿ ಯಾರೋ ಮೇಲ್ಭಾಗದಲ್ಲಿ ಇರೋವಂಥ 10 ಜನ ರೈತರು ಅನುಕೂಲ ಆಗೋಕ್ಕೆ ಬಿಡಬಾರ್ದು. ಯಾಕೆಂದರೆ ಇದು ಲಕ್ಷಾಂತರ ಜನ ಅನುಕೂಲ ಆಗೋವಂಥ ಕೆರೆ ಇದು. ಅದರಿಂದ ಯಾರೋ 10 ಜನಕ್ಕೆ ಅನುಕೂಲ ಆಗಿ ಯಾರೋ 1 ಎಕರೆ 2 ಎಕರೆ 5 ಎಕರೆ ಹೆಚ್ಚಿಸ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ತೆರವುಗೊಳಿಸಿ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತೀವಿ? ಹಿಂಗಾದರೆ ಇವತ್ತೇ ಎಲ್ಲ ನಾವೇ ಮುಚ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ಅಕ್ಕಿ ಪಕ್ಷಿಗೂ ಸಹ ಕುಡಿಯೋಕ್ಕೆ ನೀರಿಲ್ಲ, ಆ ಥರ ಮುಚ್ಚಾಕುವಂಥ ಪರಿಸ್ಥಿತಿ ಆಗೋಗಿದೆ. ಅದರಿಂದ ಇದನ್ನು ಏನಾರು ಮಾಡಿ ಈ ಜಿಲ್ಲಾಡಳಿತ, ತಾಲೂಕು ಆಡಳಿತ ಗಮನ ಹರಿಸಿ ಇದನ್ನು ತೆರವು ಮಾಡಿಕೊಡ್ಬೇಕು. ಈ ಕೆರೆನ ಉಳಿಸೋವಂಥ ಕೆಲಸ ಆಗಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತಾ ಇದ್ದೀವಿ. ಮದೇವೇಗೌಡ್ರೆ, ನಮ್ಮದು ಒಂದು ಮನವಿ ಅಂತಂದರೆ, ನೀವು ಶಾಸಕರ ಜೊತೆ ತುಂಬ ಆಪ್ತರಿದ್ದೀರಾ. ದಯವಿಟ್ಟು ಈ HLBCಗೆ ಸಂಬಂಧಪಟ್ಟಂಗೆ ಯಾವುದೇ ಫಂಡ್ ಇಲ್ಲ ಅಂದ್ರೂ ಸಹ
ಶಾಸಕರ ಅನುದಾನದಲ್ಲಿ ಬೇರೆ ಯಾವ್ದಾದ್ರು ಫಂಡನ್ನು ಅವ್ರು ರಿಲೀಸ್ ಮಾಡಿಕೊಂಡು ದಯವಿಟ್ಟು ಈ ಒಂದು ಸಮಸ್ಯೆ ಏನಿದೆ ಈ ಸಮಸ್ಯೆನ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು ಅಂತೇಳಿ. ಈಗ ನಾಳೆ ಶಾಸಕರು ನಮ್ಮನ್ನೆಲ್ಲ ಪಕ್ಷಾತೀತವಾಗಿ ನಿಮ್ಮೂರಿನ ಎಲ್ಲ ಗ್ರಾಮಸ್ಥರು ನೀವು ಬನ್ನಿ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಏನು ಅನುದಾನ ಬೇಕೋ, ಇದನ್ನು ಒತ್ತುವರಿ ಮಾಡ್ಕೊಂಡಿರೋ ತೆರವು ಮಾಡಿಸ್ಲಿಕ್ಕೆ ಏನು ಅನುದಾನ ಬೇಕೋ ಅದನ್ನು ಶಾಸಕರ ಕಡೆಯಿಂದ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಮತ್ತು ನಮ್ಮ ಫೋನಲ್ಲಿ ಮಾತಾಡಿದ್ದಾರೆ. ಈಗ ನಾಳೆನೇ ನಾವು ಹೋಗ್ತಾ ಇದ್ದೀವಲ್ಲ, ನಾವು ಹೋಗಿ ಅದು HLBCಲಿ ಇದ್ದದೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಸರ್ಕಾರ ಯಾವಾಗ ಕೊಡ್ತಾರೋ. ಬಟ್ ಎಮರ್ಜೆನ್ಸಿ ಆಗಿ ಶಾಸಕರು ಕೊಡ್ತೀನಿ ಅಂತ ಹೇಳಿದರೆ ಅವರ ಶಾಸಕರ ನಾವು ನೇತೃತ್ವದಲ್ಲಿ ಈ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿಸೋ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ತಯಾರಿದ್ವಿ. ಈ ಕೆರೆ ನಮ್ಮದು ಮತ್ತು ನಮ್ಮ ಗ್ರಾಮದ್ದು ಆಗಿರೋದ್ರಿಂದ ಇಡೀ ನಮ್ಮ ಗ್ರಾಮ ಒಟ್ಟಾರೆಯಾಗಿ ಕೆಲಸವನ್ನು ಮಾಡ್ತೀವಿ ನಾವು. ಖಂಡಿತವಾಗ್ಲು, ಯಾಕೆಂದರೆ ಇದೊಂದು ಕೆರೆಗೆ ಪಾರಂಪರಿಕವಾದಂಥ ಒಂದು ಇತಿಹಾಸ ಇದೆ. ದಯವಿಟ್ಟು ಎಲ್ಲರೂ ಸಹ ಈ ಇತಿಹಾಸನ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಎಲ್ಲರೂ ಸಹ ಈ ಕೆರೆ ಏನು ಒತ್ತುವರಿಯಾಗಿದೆ, ಈ ಒತ್ತುವರಿನ ತೆರವುಗೊಳಿಸೋದ್ರಲ್ಲಿ ಎಲ್ಲರ ಬೆಂಬಲ ಸಹ ಇರಬೇಕು. ಯಾರು ಪಕ್ಷಾತೀತವಾಗಿ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೆಲಸ ಮಾಡ್ದೇನೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಕೆಲಸ ಮಾಡಿ ಒಂದೇ ಸಲ ಎಲ್ಲರೂ ನಮ್ಮ ಕೆರೆ ನಮ್ಮ ಹಕ್ಕು ಅನ್ನೋ ಒಂದು ಘೋಷಣೆಯೊಂದಿಗೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ದಯವಿಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಾ, ಎಲ್ಲರೂ ಇರ್ತೀರಾ ಅಂತೇಳಿ ನಾನು ಭಾವಿಸ್ತಾ, ನಮ್ಮ ಕೆರೆ ನಮ್ಮ ಹಕ್ಕು, ನಮ್ಮ ಕೆರೆ ನಮ್ಮ ಹಕ್ಕು, ನಮ್ಮ ಕೆರೆ ನಮ್ಮ ಹಕ್ಕು, ನಮ್ಮ ಕೆರೆ ನಮ್ಮ ಹಕ್ಕು.